ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಹುದ್ದೆಗಳ ವಿವರಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಹೋದ ವಿಡಿಯೋನಲ್ಲಿ ನೀವು ಇನ್ನೂವರೆಗೆ ನೋಡಿಲ್ಲ ಅಂದರೆ ಅದರಲ್ಲಿ ಡಿಸ್ಟಿಕ್ ವೈಸು ಯಾವ ಡಿಸ್ಟಿಕ್ಗೆ ಅತಿ ಹೆಚ್ಚು ಪೋಸ್ಟ್ಗಳು ಮತ್ತು ಕ್ಯಾಟಗರಿ ವೈಸು ಯಾವ ಜಿಲ್ಲೆಗೆ ಒಂದು ಹೆಚ್ಚು ಪೋಸ್ಟ್ ಇವೆ ಎಂಬುದ್ರ ಬಗ್ಗೆ ಆ ವಿಡಿಯೋನಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಪಿನ್ ಕಮೆಂಟ್ನಲ್ಲಿ ತಮಗೆ ಲಿಂಕ್ ಸಿಗುತ್ತೆ, ಅಲ್ಲಿಂದ ಆ ವಿಡಿಯೋವನ್ನು ಹೋಗಿ ನೋಡಿ. ಜನರಲ್ ಕ್ಯಾಟಗರಿ ಮತ್ತು ಒಂದು ಡಿಸ್ಟಿಕ್ ವೈಸ್ ಒಂದು ಹುದ್ದೆಗಳ ವಿವರ ಆ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಈ ವಿಡಿಯೋನಲ್ಲಿ ತಮಗೆ ಕ್ಯಾಟಗರಿ ವೈಸ್ ಅಂದರೆ 2A, 2B, 3A, 3B ಮತ್ತು SC ST ಕ್ಯಾಟಗರಿ 1 ಹುದ್ದೆಗಳಲ್ಲಿ ಒಂದು ನಿಮಗೆ ಮೀಸಲಾತಿ ಪ್ರಕಾರ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಜಿಲ್ಲೆಯಲ್ಲಿ ಅತಿಯಾಗಿ ಹೆಚ್ಚಿವೆ ಎಂಬುದ್ರ ಬಗ್ಗೆ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಇನ್ನೂವರೆಗೆ ಅರ್ಜಿಗಳನ್ನು ಯಾರು ಸಲ್ಲಿಸಿಲ್ಲ, ನಮ್ಮ ವಾಟ್ಸಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಕಳಿಸಿ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಬನ್ನಿ ಒಂದೊಂದಾಗಿ ಕ್ಯಾಟಗರಿ ವೈಸ್ ಹುದ್ದೆಗಳ ಹುದ್ದೆಗಳನ್ನು ಚೆಕ್ ಮಾಡೋಣ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ, ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾಟಗರಿ ವೈಸ್ ಹುದ್ದೆಗಳು ಇಲ್ಲಿ ಖಾಲಿವೆ. ಬನ್ನಿ ಮೊದಲನಿಗೆ ನೋಡೋದಾದರೆ ನೋಡಿ, 2A ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇದೊಂದು ಚಾರ್ಟ್ ಪ್ರಿಪೇರ್ ಮಾಡಿದ್ದೇನೆ. 2A ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇದೊಂದು ಚಾರ್ಟು. ಇಲ್ಲಿ 2A ಕ್ಯಾಟಗರಿಯಲ್ಲಿ ನೋಡಿ, ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು 11 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಇದರಲ್ಲಿ ನೋಡಿ, ಜನರಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ಮತ್ತು ಒಂದು ರೂರಲ್ ಕ್ಯಾಟಗರಿಯಲ್ಲಿ 3 ಹುದ್ದೆ, ಅಂಗವಿಕಲ ಅಭ್ಯರ್ಥಿಯಲ್ಲಿ 1 ಹುದ್ದೆ, ಎಕ್ಸ್ ಸರ್ವಿಸ್ ಮೆನ್ ಸೇರಿ ಟೋಟಲ್ ಆಗಿ 11 ಹುದ್ದೆಗಳ ಇಲ್ಲಿ ನೇಮಕಾತಿ ತುಮಕೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಅದೇ ರೀತಿ ಕಲಬುರಗಿ, ಹೈದರಾಬಾದ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಜನರಲ್ ಕ್ಯಾಟಗರಿಯಲ್ಲಿ 2 ಮತ್ತು ಇದು 2A ಜನರಲ್ ಕ್ಯಾಟಗರಿಯಲ್ಲಿ 2 ಇರುವ ಹುದ್ದೆಗಳು. ಪ್ಯೂರ್ ಜನರಲ್ನಲ್ಲಿ ಅದು ಬೇರೆ ಹುದ್ದೆಗಳಿವೆ. ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ನಿನ್ನೆ ಮಾಡಿರುವ ಒಂದು ವಿಡಿಯೋವನ್ನು ನೋಡ್ಕೊಳ್ಳಿ, ಫಸ್ಟ್ ಪಾರ್ಟನ್ನು ನೋಡ್ಕೊಳ್ಳಿ. ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಸಂಬಂಧಿಸಿದಂತೆ ಮಾಹಿತಿಯನ್ನು ಅಪ್ಲೋಡ್ ಮಾಡಲಾಗಿದೆ. ಈ ಜನರಲ್ ಕ್ಯಾಟಗರಿ ಇರೋದು 2A ಕ್ಯಾಟಗರಿಯಲ್ಲಿ ಇರುವ ಅಭ್ಯರ್ಥಿಗಳಿಗೆ ಮಾತ್ರ ಇದಾಗಿರುತ್ತದೆ. ಇಲ್ಲಿ ಕಲಬುರಗಿ ಒಂದು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಹಿಳಾ ಅಭ್ಯರ್ಥಿಗಳಿಗೆ 3, ಗ್ರಾಮೀಣ ರಿಸರ್ವೇಷನ್ನಲ್ಲಿ 3 ಹುದ್ದೆಗಳು, ಹ್ಯಾಂಡಿಕ್ಯಾಪ್ ರಿಸರ್ವೇಷನ್ನು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ತಲಾ 1 ಹುದ್ದೆಗಳು ಸೇರಿ 10 ಪೋಸ್ಟ್ಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ನೋಡಿ. ಮೈಸೂರು ಮತ್ತು ಬೆಳಗಾವಿಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ತಲಾ 2 ಹುದ್ದೆಗಳು ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ 3 ಹುದ್ದೆಗಳು ಮತ್ತು ಗ್ರಾಮೀಣ ಕ್ಯಾಟಗರಿಯಲ್ಲಿ 3 ಹುದ್ದೆಗಳು ಮತ್ತು PH ಮತ್ತು ಎಕ್ಸ್ ಸರ್ವಿಸ್ನಲ್ಲಿ 1 ಹುದ್ದೆಗಳು ಸೇರಿ ಟೋಟಲ್ ಆಗಿ ಇಲ್ಲಿ 10 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಇದು ಮೈಸೂರು ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ. ಅದೇ ರೀತಿ ಮಂಡ್ಯ ಮತ್ತು ಚಾಮರಾಜನಗರದ ನೋಡಿ, ಜನರಲ್ ಕ್ಯಾಟಗರಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಲ್ಲಿ 3 ಇದು ಸೇಮ್ ಆಗಿರುತ್ತೆ ನೋಡಿ. ಜನರಲ್ ಕ್ಯಾಟಗರಿಯಲ್ಲಿ ತಲಾ 2 ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ 3 ಹುದ್ದೆಗಳು ಮತ್ತು ಗ್ರಾಮೀಣ ಕ್ಯಾಟಗರಿಯಲ್ಲಿ 3 ಹುದ್ದೆಗಳು. ಟೋಟಲ್ ಆಗಿ ಇಲ್ಲಿ ಹ್ಯಾಂಡಿಕ್ಯಾಪ್ಟಾಗಿ 1 ಹುದ್ದೆ, ಟೋಟಲ್ ಆಗಿ 9 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಇಲ್ಲಿ ನೋಡಿದರೆ ಹಾಸನ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು, ಫಿಮೇಲ್ ಕ್ಯಾಟಗರಿಯಲ್ಲಿ 3, ರೂರಲ್ ಒಂದು ರಿಸರ್ವೇಷನಲ್ಲಿ 2 ಹುದ್ದೆ, ಅಂಗವಿಕಲ ರಿಸರ್ವೇಷನಲ್ಲಿ 1 ಹುದ್ದೆ ಸೇರಿ ಟೋಟಲ್ ಆಗಿ 8 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ ನೋಡಿ, ದಕ್ಷಿಣ ಕನ್ನಡ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು, ಮಹಿಳಾ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು ಮತ್ತು ಗ್ರಾಮೀಣ ಕ್ಯಾಟಗರಿಯಲ್ಲಿ ರೂರಲ್ ರಿಸರ್ವೇಷನಲ್ಲಿ 2 ಹುದ್ದೆಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಸೇರಿ ತಲಾ 7 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋದಾದರೆ ಜನರಲ್ ಕ್ಯಾಟಗರಿಯಲ್ಲಿ 1, ಮಹಿಳಾ ಅಭ್ಯರ್ಥಿಗಳಲ್ಲಿ 2, ರೂರಲ್ ರಿಸರ್ವೇಷನಲ್ಲಿ 1, ಅಂಗವಿಕಲ ರಿಸರ್ವೇಷನಲ್ಲಿ 6 ಹುದ್ದೆಗಳು. ಉಳಿದ ಬೆಂಗಳೂರು ರೂರಲ್ಲು, ಹಾವೇರಿ, ಬೆಂಗಳೂರು ಮತ್ತು ಚಿತ್ರದುರ್ಗದಲ್ಲಿ ತಲಾ 1 ಜನರಲ್ ಕ್ಯಾಟಗರಿಯಲ್ಲಿ, ಮಹಿಳಾ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು ಮತ್ತು ರೂರಲ್ ಕ್ಯಾಟಗರಿಯಲ್ಲಿ 1 ಹುದ್ದೆ ಮತ್ತು ಅಂಗವಿಕಲ ಕ್ಯಾಟಗರಿಯಲ್ಲಿ 1 ಹುದ್ದೆ ಸೇರಿ ಟೋಟಲ್ ಆಗಿ 5 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. 2A ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಚಾರ್ಟನ್ನು ಒಂದು ಸರಿ ನೋಡಿಕೊಂಡು ತಮ್ಮ ರಿಸರ್ವೇಷನ್ ಬರುವ ಯಾವ್ಯಾವ ರಿಸರ್ವೇಷನ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಆ ಎಲ್ಲ ರಿಸರ್ವೇಷನ್ನ ನೋಡಿಕೊಂಡು ನಿಮಗೆ ಇಷ್ಟವಾಗುವ ಒಂದು ಜಿಲ್ಲೆಗೆ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಜಾಸ್ತಿಯಾಗಿ ತುಮಕೂರು, ಗುಲ್ಬರ್ಗ, ಮೈಸೂರು ಮತ್ತು ಬೆಳಗಾವಿ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುತ್ತದೆ. ಯೋಚನೆ ಮಾಡಿ ಒಂದ್ಸರಿ ನಿಮಗೆ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಹುದ್ದೆಗಳಿಗೆ ನೀವು ಪರೀಕ್ಷೆಯನ್ನು ಇಲ್ಲಿ ಬರೆಯಬಹುದು. ವೀಕ್ಷಕರೇ ಬನ್ನಿ 2B ಕ್ಯಾಟಗರಿಯಲ್ಲಿ ಹುದ್ದೆಗಳ ವಿವರ ನೋಡ್ತಾ ಹೋಗೋಣ ಒಂದೊಂದಾಗಿ. 2B ಕ್ಯಾಟಗರಿಯಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ನೋಡೋದಾದರೆ ನೋಡಿ, ಇಲ್ಲಿ ತುಮಕೂರು ಮತ್ತು ಕಲಬುರಗಿ, ಮೈಸೂರು,
ಬೆಳಗಾವಿಯಲ್ಲಿ ನೋಡಿ ಜನರಲ್ ಕ್ಯಾಟಗರಿಯಲ್ಲಿ ತಲಾ ಒಂದೊಂದು ಹುದ್ದೆಗಳು, ಮಹಿಳಾ ಕ್ಯಾಟಗರಿಯಲ್ಲಿ ಒಂದೊಂದು ಹುದ್ದೆ, ರೂರಲ್ ರಿಸರ್ವೇಷನ್ನಲ್ಲಿ ಒಂದೊಂದು ಹುದ್ದೆ. ಟೋಟಲ್ ಆಗಿ ಇಲ್ಲಿ 3 ಎಲ್ಲ ಒಂದು 4 ಜಿಲ್ಲೆಯಲ್ಲಿ ಒಂದು 3 ಹುದ್ದೆಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ ನೋಡಿ. ತುಮಕೂರು, ಗುಲ್ಬರ್ಗ, ಮೈಸೂರು ಮತ್ತು ಬೆಳಗಾವಿಯಲ್ಲಿ ಸೇಮ್ ಕಾಸ್ಟ್ ವೈಸು ಸೇಮ್ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಜಿಲ್ಲೆಯನ್ನು ಆಯ್ಕೆ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿಯಲ್ಲಿ ಮಂಡ್ಯ, ಚಾಮರಾಜನಗರ, ಹಾಸನ, ರಾಮನಗರ, ದಕ್ಷಿಣ ಕನ್ನಡ, ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ತಲಾ 2 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ನೋಡೋದಾದರೆ ಜನರಲ್ ಕ್ಯಾಟಗರಿಯಲ್ಲಿ ಒಂದು ಹುದ್ದೆ ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ ಒಂದೊಂದು ಹುದ್ದೆ, ತಲಾ ಒಂದೊಂದು ಹುದ್ದೆಯನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ನೋಡಿ ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ ಬೆಂಗಳೂರು ರೂರಲ್ ಮತ್ತು ಹಾವೇರಿ, ಬೆಂಗಳೂರು ಸಿಟಿ ಮತ್ತು ಚಿತ್ರದುರ್ಗದಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಮಾತ್ರ ಇಲ್ಲಿ ಹುದ್ದೆಗಳು ಖಾಲಿವೆ. ಈ ಒಂದು ಡಿಸ್ಟಿಕ್ನಲ್ಲಿ ಮಹಿಳಾ ರಿಸರ್ವೇಷನಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಲು ಹೋಗಬೇಡಿ. ಮಹಿಳಾ ರಿಸರ್ವೇಷನಲ್ಲಿ ಸೀಟ್ ಇಲ್ಲಿ ಖಾಲಿ ಇಲ್ಲ. ಮಹಿಳಾ ಅಭ್ಯರ್ಥಿಗಳಾಗಿದ್ದಲ್ಲಿ ಈ ಮೇಲೆ ಇರುವ ಒಂದು ಡಿಸ್ಟಿಕ್ಕಲ್ಲಿ ನೀವು 2B ಕ್ಯಾಟಗರಿಗೆ ಸಂಬಂಧಿಸಿದಂತೆ ಮೇಲಿನ ಡಿಸ್ಟಿಕ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ನೋಡಿ. ತುಮಕೂರು, ಗುಲ್ಬರ್ಗ, ಮೈಸೂರು, ಬೆಳಗಾವಿ, ಮಂಡ್ಯ ಅದಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗೆ ನೀವು ಒಂದು ಪರೀಕ್ಷೆಗಳನ್ನು ಇಲ್ಲಿ ಬರೆಯಲಿದ್ದೀರಿ. ಬನ್ನಿ ವೀಕ್ಷಕರೇ, 3A ಕ್ಯಾಟಗರಿಯಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. 3A ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ನೋಡೋಣ ನೋಡಿ. ತುಮಕೂರು ಜಿಲ್ಲೆಯಲ್ಲಿ ನೋಡೋದಾದರೆ ಜನರಲ್ ಕ್ಯಾಟಗರಿಯಲ್ಲಿ ಒಂದು, ಮಹಿಳಾ ಕ್ಯಾಟಗರಿಯಲ್ಲಿ ಒಂದು, ರೂರಲ್ ರಿಸರ್ವೇಷನಲ್ಲಿ ಒಂದು ಸೇರಿ ಟೋಟಲ್ ಆಗಿ ಇಲ್ಲಿ 3 ಹುದ್ದೆಗಳನ್ನು ಒಂದು ಮೀಸಲಿಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ನೋಡಿ ಗುಲ್ಬರ್ಗ, ಮೈಸೂರು, ಬೆಳಗಾವಿ, ಮಂಡ್ಯ, ಚಾಮರಾಜನಗರ, ಹಾಸನ, ರಾಮನಗರ, ದಕ್ಷಿಣ ಕನ್ನಡಗೆ ಸೇರಿದಂತೆ ಜನರಲ್ ಕ್ಯಾಟಗರಿಯಲ್ಲಿ ತಲಾ ಒಂದೊಂದು ಹುದ್ದೆಗಳು ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ ತಲಾ ಒಂದೊಂದು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಉಳಿದ ರಿಸರ್ವೇಷನಲ್ಲಿ ಯಾವುದು ಹುದ್ದೆಗಳು ಇಲ್ಲಿ ಖಾಲಿ ಇವೆ. ರೂರಲ್ ರಿಸರ್ವೇಷನಲ್ಲಿ ಹುದ್ದೆಗಳು ಖಾಲಿ ಇಲ್ಲ. ಕನ್ನಡ ಮಾಧ್ಯಮ ಕ್ಯಾಟಗರಿಯಲ್ಲಿ ಎಕ್ಸ್ ಆರ್ಮಿ ಕ್ಯಾಟಗರಿಯಲ್ಲಿ ಮತ್ತು PDP ಒಂದು ರಿಸರ್ವೇಷನ್ನಲ್ಲಿ ಇಲ್ಲಿ ಸೀಟ್ಗಳು ಖಾಲಿ ಇಲ್ಲ. 3A ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇದನ್ನು ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಅರ್ಜಿಗಳನ್ನು ಅನುಸರಿಸಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಹಾವೇರಿ, ಬೆಂಗಳೂರು ಸಿಟಿ ಮತ್ತು ಚಿತ್ರದುರ್ಗದಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಮಾತ್ರ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಮಹಿಳಾ ಕ್ಯಾಟಗರಿಯಲ್ಲಿ ಯಾವುದೇ ಅರ್ಜಿಗಳನ್ನು ಇಲ್ಲಿ ಕರೆದಿಲ್ಲ. ನೀವು ಈ ಒಂದು ಡಿಸ್ಟಿಕ್ಗೆ ಮಾತ್ರ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ ನೋಡಿ. 3A ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರು ತುಮಕೂರು, ಗುಲ್ಬರ್ಗ, ಮೈಸೂರು, ಬೆಳಗಾವಿ, ಮಂಡ್ಯ, ಚಾಮರಾಜನಗರ ಮತ್ತು ಹಾಸನ, ರಾಮನಗರದಲ್ಲಿ ನಿಮಗೆ ಸಮೀಪವಿರುವ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕು. 3B ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇಲ್ಲಿ ನೀವು ರಿಸರ್ವೇಷನ್ ನೋಡೋದಾದರೆ ನೋಡಿ. 3B ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ನೋಡಿ ತುಮಕೂರು, ಗುಲ್ಬರ್ಗ, ಮೈಸೂರು ಜಿಲ್ಲೆಗೆ ಸೇರಿ ತಲಾ ಜನರಲ್ನಲ್ಲಿ ಮತ್ತು ಮಹಿಳಾ ರಿಸರ್ವೇಷನ್ ಮತ್ತು ರೂರಲ್ ರಿಸರ್ವೇಷನ್ನಲ್ಲಿ ತಲಾ ಒಂದೊಂದು ಸೀಟನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಜನರಲ್ ಕ್ಯಾಟಗರಿಯಲ್ಲಿ, ಫಿಮೇಲ್ ಕ್ಯಾಟಗರಿಯಲ್ಲಿ ಮತ್ತು ರೂರಲ್ ಕ್ಯಾಟಗರಿಯಲ್ಲಿ 3 ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಬೆಳಗಾವಿ, ಮಂಡ್ಯ, ಚಾಮರಾಜನಗರ, ಹಾಸನ, ರಾಮನಗರ, ದಕ್ಷಿಣ ಕನ್ನಡ ಮತ್ತು ಕೋಲಾರ ಜಿಲ್ಲೆಯಲ್ಲಿ ತಲಾ ಒಂದೊಂದು ಹುದ್ದೆಗಳು ಇಲ್ಲಿ ಖಾಲಿವೆ. ಜನರಲ್ ಕ್ಯಾಟಗರಿಯಲ್ಲಿ ಒಂದು ಮತ್ತು ಫಿಮೇಲ್ ಕ್ಯಾಟಗರಿಯಲ್ಲಿ ಒಂದೊಂದು ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್ಲು, ಹಾವೇರಿ, ಬೆಂಗಳೂರು ಸಿಟಿ ಮತ್ತು ಚಿತ್ರದುರ್ಗದಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಮಾತ್ರ ಒಂದೊಂದು ಹುದ್ದೆಗಳು ಇಲ್ಲಿ ಖಾಲಿವೆ. 3B ಕ್ಯಾಟಗರಿಯಲ್ಲಿ ಕೂಡ ನೀವು ಕೂಡ ಒಂದು ತುಮಕೂರು, ಗುಲ್ಬರ್ಗ, ಮೈಸೂರು, ಬೆಳಗಾವಿ, ಮಂಡ್ಯ, ಚಾಮರಾಜನಗರ, ಹಾಸನ, ರಾಮನಗರ ಮತ್ತು ದಕ್ಷಿಣ ಕನ್ನಡ ಎಲ್ಲ ಹುದ್ದೆಗಳು ಸೇಮ್ ಇರೋದರಿಂದ ನಿಮ್ಮ ಸಮೀಪದ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು 3B ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆ ಒಂದು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಕ್ಯಾಟಗರಿ 1ನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಒಂದು ವಿವರ ನೋಡ್ತಾ ಹೋಗೋಣ ನೋಡಿ. ಕ್ಯಾಟಗರಿ 1ನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಲ್ಲಿ ನೋಡೋದಾದರೆ ಮಂಡ್ಯ, ಬೆಳಗಾವಿ, ಮೈಸೂರು, ಗುಲ್ಬರ್ಗ ಮತ್ತು ತುಮಕೂರಲ್ಲಿ ತಲಾ ಒಂದೊಂದು ಹುದ್ದೆಗಳು ನೋಡಿ. GM ಫಿಮೇಲ್ ರಿಸರ್ವೇಷನ್ ಮತ್ತು ಗ್ರಾಮೀಣ ರಿಸರ್ವೇಷನಲ್ಲಿ ಒಂದೊಂದು ಹುದ್ದೆಗಳನ್ನು ಈ 4 ಡಿಸ್ಟಿಕ್ನಲ್ಲಿ ಒಂದೊಂದು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಇಲ್ಲಿ ನೋಡಿದರೆ ತುಮಕೂರು, ಒಂದು ಗುಲ್ಬರ್ಗ, ಮೈಸೂರು, ಬೆಳಗಾವಿ, ಮಂಡ್ಯನಲ್ಲಿ ಜನರಲ್ಲು, ಫಿಮೇಲು ಮತ್ತು ರೂರಲ್ ಕ್ಯಾಟಗರಿಯಲ್ಲಿ ಒಂದೊಂದು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಚಾಮರಾಜನಗರ, ಹಾಸನ, ರಾಮನಗರ, ದಕ್ಷಿಣ ಕನ್ನಡ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಸಿಟಿ, ಹಾವೇರಿ, ಬೆಂಗಳೂರು ಸಿಟಿ ಮತ್ತು ಚಿತ್ರದುರ್ಗದಲ್ಲಿ ಒಂದೊಂದು ಹುದ್ದೆಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ಮಹಿಳಾ ರಿಸರ್ವೇಷನಲ್ಲಿ ಒಂದು ಹುದ್ದೆ ಮತ್ತು ಜನರಲ್ ಕ್ಯಾಟಗರಿಯಲ್ಲಿ ಒಂದೊಂದು ಹುದ್ದೆಗಳನ್ನು ಎಲ್ಲ ಡಿಸ್ಟಿಕ್ ವೈಸು ಇಲ್ಲಿ ಡಿವೈಡ್ ಮಾಡಿದ್ದಾರೆ.
ಇಲ್ಲಿ ರೂರಲ್ ರಿಸರ್ವೇಷನ್ ಇದ್ದವರು ಈ ಮೇಲಿನ ಒಂದು ಡಿಸ್ಟಿಕ್ಗೆ ನೀವು ಅರ್ಜಿಗಳನ್ನು ಸಲ್ಲಿಸಿ, ರಿಸರ್ವೇಷನ್ ಇರಲ್ದವರು ಈ ಕೆಳಗಿನ ಡಿಸ್ಟಿಕ್ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ನಿಮ್ಮ ಸಮೀಪದ ಡಿಸ್ಟಿಕ್ಕನ್ನು ಆಯ್ಕೆ ಮಾಡಿ ನೀವು ಅರ್ಜಿಗಳನ್ನು ಸಲ್ಲಿಸಿ. ಕ್ಯಾಟಗರಿ 1 ಹುದ್ದೆಗಳಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಇದೊಂದು ಚಾರ್ಟ್ ಆಗಿದೆ. ಅದೇ ರೀತಿ SC ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಾವು ಯಾವ ಜಿಲ್ಲೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ನೋಡಿ. SC ಕ್ಯಾಟಗರಿಯಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನೋಡಿ ಜನರಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು, ಮಹಿಳಾ ರಿಸರ್ವೇಷನಲ್ಲಿ 5 ಹುದ್ದೆಗಳು ಮತ್ತು ಗ್ರಾಮೀಣ ರಿಸರ್ವೇಷನ್ನಲ್ಲಿ 3, PHನಲ್ಲಿ 1 ಹುದ್ದೆ, ಎಕ್ಸ್ ಆರ್ಮಿಯಲ್ಲಿ 1 ಹುದ್ದೆ, ಟೋಟಲ್ ಆಗಿ 12 ಹುದ್ದೆಗಳು ಇಲ್ಲಿ ಖಾಲಿವೆ. ಸೇಮ್ ಗುಲ್ಬರ್ಗ ಒಂದು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೇಮ್ ಹುದ್ದೆಗಳು ಇಲ್ಲಿವೆ. ಅದೇ ರೀತಿ ಮೈಸೂರು ಮತ್ತು ಬೆಳಗಾವಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನೋಡೋದಾದರೆ ನೋಡಿ, ಜನರಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು, ಮಹಿಳಾ ರಿಸರ್ವೇಷನಲ್ಲಿ 4 ಹುದ್ದೆಗಳು, ರೂರಲ್ ರಿಸರ್ವೇಷನಲ್ಲಿ 3 ಹುದ್ದೆ, ಹ್ಯಾಂಡಿಕ್ಯಾಪ್ಡ್ ರಿಸರ್ವೇಷನಲ್ಲಿ 1 ಹುದ್ದೆ ಮತ್ತು ಎಕ್ಸ್ ಆರ್ಮಿ ಕೋಟಾದಲ್ಲಿ 1 ಹುದ್ದೆಗಳು ಸೇರಿ ಟೋಟಲ್ ಆಗಿ ಈ 3 ಡಿಸ್ಟಿಕ್ಕಲ್ಲಿ 11 ಹುದ್ದೆಗಳು ಇಲ್ಲಿ ಖಾಲಿವೆ. 3 ಹುದ್ದೆಗಳು ಸೇಮ್ ಆಗಿರೋದ್ರಿಂದ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಡಿಸ್ಟಿಕ್ಗೆ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿ ಚಾಮರಾಜನಗರ ಮತ್ತು ಹಾಸನದಲ್ಲಿ ನೋಡೋದಾದರೆ ತಲಾ 2 ಹುದ್ದೆಗಳು ಜನರಲ್ ಕ್ಯಾಟಗರಿಯಲ್ಲಿ, ಮಹಿಳಾ ಕ್ಯಾಟಗರಿಯಲ್ಲಿ 3 ಹುದ್ದೆಗಳು ಮತ್ತು ಗ್ರಾಮೀಣ ಕ್ಯಾಟಗರಿಯಲ್ಲಿ 3 ಹುದ್ದೆ ಮತ್ತು ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿಯಲ್ಲಿ 1 ಹುದ್ದೆ ಮತ್ತು ಎಕ್ಸ್ ಆರ್ಮಿ ಕ್ಯಾಟಗರಿಯಲ್ಲಿ 1 ಹುದ್ದೆ ಸೇರಿ ಟೋಟಲ್ ಆಗಿ 10 ಹುದ್ದೆಗಳು ಇಲ್ಲಿ ಖಾಲಿವೆ. ಮತ್ತು ಅದೇ ರೀತಿ ಇಲ್ಲಿ ನೋಡೋದಾದರೆ ರಾಮನಗರ ಮತ್ತು ದಕ್ಷಿಣ ಕನ್ನಡದಲ್ಲಿ ತಲಾ 2 ಜನರಲ್ ಕ್ಯಾಟಗರಿಯಲ್ಲಿ, ಮಹಿಳಾ ಕ್ಯಾಟಗರಿಯಲ್ಲಿ 3 ಮತ್ತು ರೂರಲ್ ಕ್ಯಾಟಗರಿಯಲ್ಲಿ 3, ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿಯಲ್ಲಿ 1 ಹುದ್ದೆ ಸೇರಿ ಟೋಟಲ್ ಆಗಿ 9 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡೋದಾದರೆ ನೋಡಿ, ಜನರಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು ಇಲ್ಲಿ ಖಾಲಿವೆ ನೋಡಿ. ಮತ್ತು ರೂರಲ್ ರಿಸರ್ವೇಷನಲ್ಲಿ ಕೂಡ 2 ಹುದ್ದೆಗಳು ಇಲ್ಲಿ ಖಾಲಿವೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಈ ಜಿಲ್ಲೆಗಳಲ್ಲಿ ಹುದ್ದೆಗಳು ಖಾಲಿವೆ. ಟೋಟಲ್ ಆಗಿ 7 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿಯಲ್ಲಿ ಬೆಂಗಳೂರು ರೂರಲ್ನಲ್ಲಿ ನೋಡೋದಾದರೆ ಬೆಂಗಳೂರು ರೂರಲು, ಹಾವೇರಿ, ಬೆಂಗಳೂರು ಸಿಟಿ ಮತ್ತು ಚಿತ್ರದುರ್ಗದಲ್ಲಿ ತಲಾ 1 ಹುದ್ದೆಗಳು ಜನರಲ್ ಕ್ಯಾಟಗರಿಯಲ್ಲಿ ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು. ರೂರಲ್ ರಿಸರ್ವೇಷನ್ ನೋಡೋದಾದರೆ ತಲಾ 2 ಬೆಂಗಳೂರು ರೂರಲ್ ಮತ್ತು ಹಾವೇರಿಯಲ್ಲಿ 2 ಹುದ್ದೆ ಮತ್ತು ಬೆಂಗಳೂರು ಸಿಟಿ ಮತ್ತು ಚಿತ್ರದುರ್ಗದಲ್ಲಿ 1 ಹುದ್ದೆ ಮತ್ತು ಬೆಂಗಳೂರು ರೂರಲ್, ಹಾವೇರಿ ಮತ್ತು ಬೆಂಗಳೂರು ಸಿಟಿ, ಚಿತ್ರದುರ್ಗದಲ್ಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿಯಲ್ಲಿ 1 ಹುದ್ದೆಗಳು ಇಲ್ಲಿ ಖಾಲಿವೆ. ವಿಡಿಯೋನ ಪೌಸ್ ಮಾಡಿ ಈ ಚಾರ್ಟನ್ನು ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ. ಜಾಸ್ತಿಯಾಗಿ ಇಲ್ಲಿ ಮೇಲೆ ಇರುವ ಒಂದು ಡಿಸ್ಟಿಕ್ಗಳಿಗೆ ಅರ್ಜಿಗಳು ಸಲ್ಲಿಸಲು ಬಹಳಷ್ಟು ಜನರು ಪ್ರಯತ್ನ ಮಾಡ್ತಾರೆ. ಒಂದ್ಸರಿ ನಿಮ್ಮ ಸಮೀಪದ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಕ್ಯಾಟಗರಿ ವೈಸನ್ನು ನೀವು ಸರಿಯಾಗಿ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ. ಕೊನೆಯದಾಗಿ ST ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಇಲ್ಲಿ ರಿಸರ್ವೇಷನ್ ನೋಡೋದಾದರೆ ನೋಡಿ, ST ಕ್ಯಾಟಗರಿಯಲ್ಲಿ ತುಮಕೂರು ಒಂದು ಜಿಲ್ಲೆಯಲ್ಲಿ ನೋಡೋದಾದರೆ ನೋಡಿ 1 ಹುದ್ದೆ ಜನರಲ್ ಕ್ಯಾಟಗರಿಯಲ್ಲಿ, ಮಹಿಳಾ ಕ್ಯಾಟಗರಿಯಲ್ಲಿ 2, ರೂರಲ್ ರಿಸರ್ವೇಷನಲ್ಲಿ 1, PH ರಿಸರ್ವೇಷನಲ್ಲಿ 1 ಸೇರಿ ಟೋಟಲ್ ಆಗಿ 5 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿಯಲ್ಲಿ ನೋಡೋದಾದರೆ ಗುಲ್ಬರ್ಗ, ಮೈಸೂರು, ಬೆಳಗಾವಿಯಲ್ಲಿ ತಲಾ ಜನರಲ್ ಕ್ಯಾಟಗರಿಯಲ್ಲಿ 1 ಹುದ್ದೆಗಳು ಖಾಲಿವೆ. ಅದೇ ರೀತಿ ಫೀಮೇಲ್ ಕ್ಯಾಟಗರಿಯಲ್ಲಿ 2 ಹುದ್ದೆಗಳು, ರೂರಲ್ ರಿಸರ್ವೇಷನ್ 1 ಸೀಟ್ ಖಾಲಿವೆ. ಅದೇ ರೀತಿ ಇಲ್ಲಿ ಟೋಟಲ್ ಆಗಿ ನೋಡೋದಾದರೆ 5 ಹುದ್ದೆಗಳು ಇಲ್ಲಿ ಖಾಲಿವೆ ನೋಡಿ. ಇಲ್ಲಿ ಮಂಡ್ಯ, ಚಾಮರಾಜನಗರ, ಹಾಸನ, ರಾಮನಗರ, ದಕ್ಷಿಣ ಕನ್ನಡ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲು, ಹಾವೇರಿ, ಬೆಂಗಳೂರು ಸಿಟಿ, ಚಿತ್ರದುರ್ಗ ಈ ಎಲ್ಲ ಜಿಲ್ಲೆಯಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ 1 ಹುದ್ದೆಗಳು ಮತ್ತು ಮಹಿಳಾ ಕ್ಯಾಟಗರಿಯಲ್ಲಿ 1 ಹುದ್ದೆ ಮತ್ತು ಗ್ರಾಮೀಣ ಕ್ಯಾಟಗರಿಯಲ್ಲಿ 1 ಹುದ್ದೆಗಳು ಖಾಲಿವೆ. ಅದೇ ರೀತಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿ ನೋಡೋದಾದರೆ ನೋಡಿ, ಚಾಮರಾಜನಗರ, ಹಾಸನ, ರಾಮನಗರ ಮತ್ತು ದಕ್ಷಿಣ ಕನ್ನಡ, ಕೋಲಾರನಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ರೂರಲ್ನಲ್ಲಿ 1 ಹುದ್ದೆಗಳು ಇಲ್ಲಿ ಹ್ಯಾಂಡಿಕ್ಯಾಪ್ಡ್ ಕೋಟಾನಲ್ಲಿ ಹುದ್ದೆಗಳು ಖಾಲಿವೆ. ವೀಕ್ಷಕರೇ, ಈ ಚಾರ್ಟನ್ನು ಎಲ್ಲ ಕ್ಯಾಟಗರಿಯ ಒಂದು ಚಾರ್ಟ್ಗಳನ್ನು ನಾವು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.